ಇತಿಹಾಸದ ಪುಸ್ತಕವನ್ನ ಓದ್ತಿರ್ತಾನೋ ಆ ಪುಸ್ತಕ ಒಳಗೆ ಏನ್ ಬರ್ದಿರ್ತಾರಪ್ಪ ಅಂದ್ರೆ ಕೃಷ್ಣನ ಅಂತ್ಯವನ್ನ ಬರ್ದಿರ್ತಾರೋ. ಕೃಷ್ಣನ ಅಂತ್ಯ ಆಗುವಾಗ ಏನಾಗಿರ್ತೈತಿ, ಕೃಷ್ಣನ ಅಂತ್ಯಕ್ಕ ಆ ಒಂದು ಬಾಣವನ್ನ ಬಿಟ್ಟು ಬಳಕ ಕೃಷ್ಣ ಅಲ್ಲಿ ಅಂತ್ಯಕ್ಕೆ ಹಾಕಾನು. ದ್ವಾರಕಾ ಇರೋ ನಗರ ಎಲ್ಲವೂ ನೀರೊಳಗೆ ಮುಳುಗಿ ಹೋಗ್ಬಿಡ್ತೈತಿ. ಅಲ್ಲಿದಿಂದ ಕೃಷ್ಣ ಅಂತ್ಯ ಅನ್ನೋದು ಗೊತ್ತಾಕತಿ. ಆದ್ರೆ ಹಿಂಗ ಅಂತ್ಯ ಆಕೈತಿ ಅನ್ನೋದು ಮೊದಲ ಗೊತ್ತಿದ್ದ ಕೃಷ್ಣ ಏನ್ ಮಾಡಿರ್ತಾನಪ್ಪ ಅಂದ್ರೆ ಉದ್ಧವ ಅನ್ನುವ ವ್ಯಕ್ತಿಗೆ ತನ್ನ ಕಾಲ ಒಳಗಿರುವಂತಹ ಖಡ್ಗವನ್ನ ಕೊಟ್ಟಿರ್ತಾನೋ. ಯಾಕಂದ್ರೆ ಮುಂದೆ ಬರುವಂತಹ ಪ್ರಕೃತಿಗೆ ಅಂದ್ರೆ ಕಲಿಯುಗ ಬರ್ತೈತಿ. ಕಲಿಯುಗದೊಳಗ ಅನೇಕ ಮಹಾಮಾರಿ ರೋಗಗಳು ಬರ್ಬೋದು. ಆ ರೋಗಗಳನ್ನ ಪರಿಹಾರ ಮಾಡ್ಲಿಕ್ಕೆ ಇದ್ರೊಳಗ ಕೆಲವು ವಿಷಯಗಳನ್ನ ಬರ್ದಾರು ಅಂತ ಹೇಳ್ತಾನ್ರಿ. ಅದಕ್ಕೆ ಆ ಉದ್ಧವ ಅನ್ನುವಂತ ವ್ಯಕ್ತಿ ಆ ಖಡ್ಗವನ್ನ ತಗೊಂಡು ಅಲ್ಲಿಂದ ಹೊಕ್ಕಾನು ಅನ್ನೋದು ತೋರಿಸ್ತಾರು. ಇನ್ ಮಾತ್ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರ ಹಂಗ ಹೀರೋನ್ ಎಂಟ್ರಿ ತೋರಿಸ್ತಾರ. ಅಂದ್ರೆ ಹೀರೋನ ಒಬ್ಬ ಡಾಕ್ಟರ್ ಇರೋದು ನಮ್ಗ ಇಲ್ಲಿ ಗೊತ್ತಾಕತಿ. ಹಂಗ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಮತ್ತೆ ಈ ವ್ಯಕ್ತಿ ಏನಿರ್ತಾನಲ್ಲ ಪ್ರೊಫೆಸರ್ ನಾವು ಆರ್ಕಿಯಾಲಜಿಸ್ಟ್ ಡಿಪಾರ್ಟ್ಮೆಂಟ್ ಒಳಗೆ ಕೆಲಸ ಮಾಡ್ತಿರ್ತಾನು. ಗ್ರೀಸ್ ದಿಂದ ಮತ್ತೆ ಇಂಡಿಯಾಕ್ಕೆ ಬರ್ತಿರ್ತಾನು. ವಿಮಾನದಾಗ ಬರುವಾಗ ಏನಾಕೈತಿ, ಅಲ್ಲಿ ಒಬ್ಬ ಹೆಣ್ಮಗಳು ಇವನನ್ನ ಯಾವ ರೀತಿಯಾಗಿ ನಮ್ಮ ಭಾರತದ ಬಗ್ಗೆ ಎಲ್ಲಾ ವಿಷಯವನ್ನ ಕೇಳ್ಕೊತ ಬರ್ತಾಳು. ಆಕೆ ಯಾರು ಇರ್ತಾಳಪ್ಪ ಅಂದ್ರ ಒಬ್ಬ ವಿಲನ್ ಕಡೆಯ ವ್ಯಕ್ತಿಯಿಂದ ಇರ್ತಾಳ್ರಿ ಆಕೆ. ಇವನ್ ಕಡೆಯಿಂದ ಏನ್ ರಿಸರ್ಚ್ ಮಾಡತಾನೋ ಅನ್ನೋದನ್ನ ತಿಳ್ಕೊಬೇಕು ಗೊತ್ತಿರ್ತೈತಿ. ಆ ಪ್ರೊಫೆಸರ್ ರಿಸರ್ಚ್ ಮಾಡಿದ್ದು ಆ ಖಡ್ಗದ ಸಲುವಾಗಿ ರಿಸರ್ಚ್ ಮಾಡ್ತಿರ್ತಾನೋ. ಹಂಗ ಆ ವಿಲನ್ನು ಕೂಡ ಈ ಖಡ್ಗನ ತಾಣ ಪಡಿಬೇಕು, ರೊಕ್ಕ ಮಾಡಬೇಕು ಅನ್ನೋ ಸಂಬಂಧ ಆ ಖಡ್ಗವನ್ನ ರಿಸರ್ಚ್ ಮಾಡ್ತಿರ್ತಾನ್ರಿ. ಅದಕ್ಕೆ ಈ ಪ್ರೊಫೆಸರ್ನ ಬೆನ್ ಹತ್ತಿ ಇರ್ತಾನೋ. ಮತ್ ಮುಂದಿನ ಸಿಂದಾಗ ಏನ್ ತೋರಿಸ್ತಾರಪ್ಪ ಅಂದ್ರೆ ಒಬ್ಬ ಸ್ವಾಮೀಜಿಯನ್ನ ಒಬ್ಬ ವ್ಯಕ್ತಿ ಸುದರ್ಶನ ಚಕ್ರ ರೀತಿ ಇರುವಂತಹ ಒಂದು ಆಯುಧದಿಂದ ಆ ಸ್ವಾಮೀಜಿಯನ್ನ ಕೊಲ್ಲೋದನ್ನ ತೋರಿಸ್ತಾರ. ಮತ್ತೆ ಇಟ್ಟು ತೋರಿಸಿದ ಮತ್ತೊಂದು ಮುಂದಿನ